ವೀರ ಮದಕರಿ ನಾಯಕಿಗೆ, ವೀರ ಮದಕರಿ ನಾಯಕಿಗೆ, ವೀರ ಮದಕರಿ ನಾಯಕಿಗೆ. ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ. ಈ ದಿನ ಮುಖಂಡರೆಲ್ಲರೂ ಸೇರ್ಕೊಂಡು ವಿವಿಧ ಸಂಘಟನೆಗಳೆಲ್ಲ ಒಕ್ಕೂಟ ಕೂಡಿಸಿ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಪತ್ರವನ್ನು ಸಲ್ಲಿಸಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಜನವರಿ ತಿಂಗಳಲ್ಲಿ ಉದ್ಘಾಟನೆ ಆಗಬೇಕಾದಂತ ವಾಲ್ಮೀಕಿ ಪುತ್ಥಳಿಯನ್ನು ಅನಾವರಣಗೊಳ್ಳದೆ ಕೆಲವೊಂದು ಕಾರಣಗಳಿಂದ ಅದು ಮುಂದೂಡಲಾಗಿದೆ. ಇವತ್ತು ಸುಮಾರು 6-7 ತಿಂಗಳಾಯ್ತು. ಅದ್ರ ಬಗ್ಗೆ ಯಾವ ಸರ್ಕಾರದವರು ಕೂಡ ಅದನ್ನ ಗಮನ ಹರಿಸ್ತಾ ಇಲ್ಲ, ಕ್ರಮ ತಗೊಂಡ್ಕೊಂಡಿಲ್ಲ. ಇದರಿಂದ ಬಳ್ಳಾರಿ ಜಿಲ್ಲೆಯ ವಾಲ್ಮೀಕಿ ಸಮಸ್ತ ವಾಲ್ಮೀಕಿ ನಾಯಕರಿಗೆ ತುಂಬಾ ಅನ್ಯಾಯ, ಮೋಸ, ವಂಚನೆ ಆಗಿದೆ. ಇವತ್ತಿನ ದಿವಸ ನಮ್ಮಿಂದ ಗೆದ್ದಿದ್ದವರು ಇವತ್ತಿನ ದಿವಸ ಬಳ್ಳಾರಿ ಜಿಲ್ಲೆಯ ನಾಯಕರ ಸಮಾಜದಿಂದ ನಿರ್ಲಕ್ಷ್ಯತನ ಮಾಡಿದ್ದಾರೆ. ಜಿಲ್ಲಾಡಳಿತ ಕೂಡ ನಿರ್ಲಕ್ಷ್ಯ ಮಾಡಿದೆ. ಇದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತೀವಿ ಅಂತ ಹೇಳಿ ಕೂಡ ಈ ಒಂದು ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ದಿನ ಜೈ ವಾಲ್ಮೀಕಿ. ಮುಂದಿನ ದಿನಗಳಲ್ಲಿ 1 ತಿಂಗಳ ಒಳಗೆ ಅದನ್ನು ಅನಾವರಣಗೊಳ್ಳಿಲ್ಲ ಅಂತ ಜಿಲ್ಲಾಡಳಿತ ನಾವೇ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಾಲ್ಮೀಕಿ ಸಮಾಜದ ಎಲ್ಲ ಮುಖಂಡರು ಅದನ್ನ ಪೂಜಾರ್ಪಣೆ ಮಾಡಿ, ಮಾಲಾರ್ಪಣೆ ಮಾಡಿ, ಅಭಿಷೇಕವನ್ನು ಮಾಡಿ ಎಲ್ಲ ಬಟ್ಟೆಗಳನ್ನು ತೆರವುಗೊಳಿಸುವಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ. डिपेंड చేసే పోతారు యాక్చువల్ ವಾಲ್ಮೀಕಿ ಮಹರ್ಷಿ ಪುತ್ಥಳಿ ಅನಾವರಣಗೊಳಿಸಲೇಬೇಕು. ಎಲ್ಲಿವರೆಗೆ ಹೋರಾಟ? ಅದಕ್ಕಾಗಿ ಹೋರಾಟ. ಎಲ್ಲ ವಾಲ್ಮೀಕಿ ಸಮಸ್ತ ವಾಲ್ಮೀಕಿ ನಾಯಕ ಮುಖಂಡರೆಲ್ಲ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ಕಳಿಸ್ಬೇಕಂತ ಇದರಲ್ಲಿ ಸುಮಾರು 6-7 ತಿಂಗಳಿಂದ ವಾಲ್ಮೀಕಿ ವೃತ್ತದಲ್ಲಿ ಇರ್ತಕ್ಕಂಥ ಮಹರ್ಷಿ ವಾಲ್ಮೀಕಿನ ಬಟ್ಟೆ ಮುಚ್ಚಿಬಿಟ್ಟು ಸುತ್ತು ಬಟ್ಟೆ ಕಟ್ಟಿಬಿಟ್ಟು ಅದು ಮಳೆಗೆ, ಗಾಳಿಗೆ, ಬಿಸಿಲಿಗೆ ಹಂಗೆ ಬಿಟ್ಬಿಟ್ಟು ವಿಶ್ವಗುರು ಮಹರ್ಷಿ ವಾಲ್ಮೀಕಿ ನಮ್ಮ ಜನಾಂಗದ ಒಂದೇ ಅಲ್ಲ, ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಆದಿಕವಿ ಅಂತ ನಮಗೆಲ್ಲ ಗೊತ್ತಿರ್ಬೋದು. ರಾಮಾಯಣ ಬರೆದಿರ್ತಕ್ಕಂಥ ಮಹರ್ಷಿ ಅಂಥ ಒಂದು ಋಷಿನ ಇವತ್ತಿನ ದಿವಸ ಪಬ್ಲಿಕ್ಕಲ್ಲಿ ಬಟ್ಟೆ ಸುತ್ತಬಿಟ್ಟು ಸುತ್ತು ಬಟ್ಟೆ ಹಾಕಿ ತಲೆ ಮೇಲೆ ಸ್ಟೀಲ್ ಇದು ಹಾಕಿ ನಿಲ್ಲಿಸಿದ್ರಿ. ಅದ್ರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಈಗ ನಾವು ಕೂಡಲೇ ನಾವೇನು ಮಾಡ್ತಿದ್ದೀವಿ ಸರ್ ಅಂದರೆ, ನಾವು 1 ತಿಂಗಳು ಗಡುವು ಹೇಳಿದ್ವಿ. ಜುಲೈ ತಿಂಗಳ ಒಳಗೆ ಜಿಲ್ಲಾಡಳಿತದವರು ಏನಾದರೂ ಕ್ರಮ ತಗೊಂಡು ಆ ವಾಲ್ಮೀಕಿ ಮಹರ್ಷಿ ವಿಗ್ರಹವನ್ನು ಅನಾವರಣಗೊಳಿಸಿದರೆ ಎಲ್ಲ ಜನಾಂಗಕ್ಕೆ ಒಳ್ಳೆಯದಾಗ್ತದೆ. ಇಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಜನಾಂಗದ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರು ಇವತ್ತಿನ ದಿವಸ ಒಗ್ಗಟ್ಟಾಗಿ ಒಟ್ಟಿಗೆ ಸೇರಿ ಕಾನೂನು ಚೌಕಟ್ಟಿನಲ್ಲಿ ಶಾಂತಿ ರೀತಿಯಿಂದ
ಆ ಬಟ್ಟೆಯನ್ನು ತೆರವುಗೊಳಿಸಿ ಸ್ವಾಮಿ ಮಹರ್ಷಿ ವಾಲ್ಮೀಕಿ ಮೇಲೆ ಇರ್ತಕ್ಕಂಥ ಬಟ್ಟೆಯನ್ನು ತೆರವುಗೊಳಿಸಿ ನಾವೇ ಅಭಿಷೇಕವನ್ನು ಮಾಡಿ ಪೂಜೆ ಮಾಡಿ ಮಾಲಾರ್ಪಣೆ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ತಮ್ಮ ಮೂಲಕ ಎರಡು, ಒಂದು ಉಪಮುಖ್ಯಮಂತ್ರಿಗಳಿಗೆ ಒಂದು ಮುಖ್ಯಮಂತ್ರಿಗಳಿಗೆ ಕಳಿಸ್ತಾ ಇದ್ವಿ. ಒಂದು ಜೂನ್ ಈ ತಿಂಗಳ ಒಳಗೆ ನಮಗೆ ಯಾವುದೋ ಒಂದು ಕ್ರಮ ತೆಗೆದುಕೊಳ್ಬೇಕಂತೇಳಿ ತಮ್ಮಲ್ಲೇ ಮನವಿ ಮಾಡ್ಕೊತಾ ಇದ್ದೀವಿ ಸರ್. ಆಮೇಲೆ ಇವಾಗ ಮಳೆ ಇಲ್ಲ, ಬೆಳೆ ಇಲ್ಲ ಸರ್. ಈಗ ಅದು ಮುಚ್ಚಿದಂಗೆಲ್ಲ ನಮಗೆ ದೇವ್ರ ಮೇಲೆ ಮಳೆನೇ ಇಲ್ಲ, ಬೆಳೆನೇ ಇಲ್ಲ ನಮಗೆ. ಅದನ್ನ ಕೂಡಲೇ ನೀವು ತೆಗಿಬೇಕಂತ ನಾವು ಮನವಿ ಮಾಡ್ತೀವಿ ಸರ್. ಒಂದು ವಾಲ್ಮೀಕಿ ಸಮಾಜಕ್ಕೆ ಅಪಮಾನ ಮಾಡಿದಂತ ಕೆಲಸ. ಈ ದಿನ ನಾವು ಎಲ್ಲ ಸಮಸ್ತ ವಾಲ್ಮೀಕಿ ಮುಖಂಡರೆಲ್ಲ ಸೇರಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರಿಗೆ ಕೂಡ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನು ಜುಲೈ ತಿಂಗಳೊಳಗೆ ನೀವು ಕಾರ್ಯಕ್ರಮವನ್ನು ನೆರವೇರಿಸಿಲ್ಲ ಅಂತಾಗಿನ ನಾವೇ ಸಾಮಾನ್ಯವಾಗಿ ಎಲ್ಲ ಜನಾಂಗದವರು ಅಂದರೆ ಬಳ್ಳಾರಿ ಜಿಲ್ಲೆ ಇರ್ತಕ್ಕಂಥ ಸಮಸ್ತ ವಾಲ್ಮೀಕಿ ನಾಯಕರು ಸೇರಿಕೊಂಡು ಆ ಬಟ್ಟೆಗಳೆಲ್ಲ ತೆರವು ಮಾಡಿ ನಾವೇ ಪೂಜಾರ್ಪಣೆ ಮಾಡಿ ಸ್ವಾಮಿಗೆ ಅಭಿಷೇಕ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಅವ್ರಿಗೆ ಒಂದು ತಿಂಗಳು ಗಡುವು ಕೊಡ್ತಾ ಇದ್ವಿ ಅಷ್ಟೇ. ಇವತ್ತು ಮನವಿ ಪತ್ರವನ್ನು ಸಲ್ಲಿಸೋಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಕಾರಣ ಗೊತ್ತಿಲ್ಲ, ಸುಮ್ಮನೆ ನಮ್ಮ ಜನಾಂಗಕ್ಕೆ ನಿರ್ಲಕ್ಷ್ಯ ಮಾಡಿದ್ದಾರೆ. ನಮ್ಮ ಜನಾಂಗದ ಮಹರ್ಷಿ ವಾಲ್ಮೀಕಿ ಗಾಳಿ ಬಿಸಿಲು ಮಳೆಗೆ ಬಿಟ್ಟು ತಲೆ ಮೇಲೆ ಯಾವುದೋ ಒಂದು ಸಿಲ್ಕ್ ಪರದೆಯನ್ನು ಹಾಕಿ ನಿರ್ಲಕ್ಷ್ಯತನ ಮಾಡಿದ್ದಾರೆ. ಇದಕ್ಕೆ ಜಿಲ್ಲಾ ಆಡಳಿತದೇ ಹೊಣೆಗಾರರು ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ತಿಂಗಳು, ಜುಲೈ ತಿಂಗಳು, ಈ ತಿಂಗಳು ಇವತ್ತಿನಿಂದ ಒಳಗೆ ಆ ಒಂದು ಏನಾದರೂ ಒಂದು ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಸಮಸ್ತ ವಾಲ್ಮೀಕಿ ಜನಾಂಗದ ಮುಖಂಡರೆಲ್ಲ ಸೇರಿಕೊಂಡು ನಾವೇ ಪೂಜಾರ್ಪಣೆ ಮಾಡಿ ನಾವೇ ತೆರವುಗೊಳಿಸ್ತೀವಿ ಅಂತೇಳಿ ಅವರಿಗೆ ಮನವಿಯನ್ನು ಪತ್ರವನ್ನು ಕೊಡ್ಲಿಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಇದನ್ನ ಯಾವುದೇ ದೇವರಿಗೆ ಈ ಥರ ಅನ್ಯಾಯ ಆಗಿಲ್ಲ. ಹಾಗಾಗಿ ನಮ್ಮ ವಾಲ್ಮೀಕಿಗೆ ಅನ್ಯಾಯ ಆಗಿಲ್ಲ. 6 ತಿಂಗಳು ಯಾರನ್ನು ಬಟ್ಟೆ ಮುಚ್ಚಿರ್ತಾರೆ ಸರ್. ಬಟ್ಟೆ ತೆಗೆದ್ರೆ ಮಳೆ ಬರ್ತದೆ ಸರ್. ಮಳೆ ಎಲ್ಲ ಚೆನ್ನಾಗಿ ಬರ್ತದೆ, ಎಲ್ಲ ಬೆಳೆಗಳು ಬೇಸ್ ಬೆಳೆದಾವೆ. ಅದರಿಂದ ಹಂಗಾಗಿದೆ. ಅವಮಾನ ಮಾಡ್ತದಾರ. ಅಲ್ಲ, ಸಾಹೇಬ್ರಿಗೆ ಗಮನಕ್ಕೆ ಬಂದಿದೆ, ಅವ್ರಿಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ. ಸಾಹೇಬ್ರಿಗೆಲ್ಲ ಕೂಡ ಅವ್ರ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಈಗ ನಮ್ಗೆ ಆದಷ್ಟು ಬೇಗ ನಮ್ಮ ನೇತೃತ್ವದಲ್ಲೇ ಆಗಿಲ್ಲ. ನಮ್ಗೆ ಯಾವ ರಾಜಕೀಯ ಬೇಡ, ನಾವು ಸಮಾಜದವರೆಲ್ಲ ಬರ್ತೀವಿ ಸರ್. ರಾಜಕೀಯ ಬೇಡ ಸರ್, ನೀವೇ ಬಂದು ನಾವು ನಮ್ಮ ನೇತೃತ್ವದಲ್ಲೇ ತಮ್ಮ ADC ಸಾಹೇಬರು, ನೀವು ಎಲ್ಲ ನಿಮ್ಮ AC ಸಾಹೇಬರು, ತಹಸೀಲ್ದಾರ್ ಸಾಹೇಬರು, ಎಲ್ಲ ಅಧಿಕಾರಿಗಳು, ಸಮಸ್ತ ಅಧಿಕಾರಿಗಳು ಜಿಲ್ಲೆಯಲ್ಲಿರ್ತಕ್ಕಂಥವ್ರು ನಾವು ಜೊತೆಗೆ ನಾವು ನೀವು ಅನುವು ಮಾಡಿಕೊಡ್ಬೇಕಂತೇಳಿ ನಾವು ನಿಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೀವಿ. ನಾನು ಕೂಡ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಮಾಡಿಸ್ಕೊಳ್ತೇನೆ. ಆಯ್ತು ಸರ್, ಆಯ್ತು ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಎಲ್ಲರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನಮ್ಮ ಸಮುದಾಯದ ಪರವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಆಡಳಿತಿಗೆ ಎಲ್ಲರಿಗೆ ಮನವಿ ಮಾಡ್ತಾ ಇದ್ದೀವಿ. ಏನು ಈ ಜುಲೈ ತಿಂಗಳ ಒಳಗಡೆ ನೀವೇನನ್ನ ಪ್ರತಿಷ್ಠಾಪನೆ ಮಾಡಲಿದ್ರೆ ಇಡೀ ಸ್ಟೇಟಲ್ಲಿ ನಮ್ಮ ಸಮುದಾಯ ಎಷ್ಟಿದೋ ಅಷ್ಟು ಜನಸಂಖ್ಯೆ ಸೇರಿ ನಾವು ಪುತ್ಥಳಿಯನ್ನು ಅದಕ್ಕೆ ಅನಾವರಣ ಮಾಡ್ತೀವಿ ಅಂತೇಳಿ ನಾವು ಜಿಲ್ಲಾ ಆಡಳಿತಿಗೆ ಮುಖಾಂತರ CMಗೆ ಮನವಿ ಮಾಡ್ತಾ ಇದ್ದೀವಿ.